ನಮಸ್ಕಾರ ಕರ್ನಾಟಕ. ಡ್ರೋನ್ ಪ್ರತಾಪ್ ಅವರ ಅಪ್ಪಟ ಅಭಿಮಾನಿ ತಂಬ್ಲೈನಲ್ಲಿ ಹಾಕಿದ್ದೀನಿ. ಅವ್ರ ಹೆಸರು ಬಂದು ಬಾಬು ಅಂತ. ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಕ್ಕಾಪಟ್ಟೆ ತುಂಬ ವೈರಲ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಲೇಬೇಡಿ. ಪಕ್ಕಾ ಡ್ರೋನ್ ಪ್ರತಾಪ್ ಅವರ ಅಪ್ಪಟ ಅಭಿಮಾನಿ. ಇವ್ರ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಡ್ರೋನ್ ಪ್ರತಾಪ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ತರ ಎಲ್ಲ ಹೀಯಾಳಿಸ್ತಾರೆ, ಯಾವ ತರ ಎಲ್ಲ ರೇಗಿಸ್ತಾರೆ. ಸಿಕ್ಕಾಪಟ್ಟೆ ರೇಗಿಸಿದ್ದಾರೆ ಬಾಬು ಅವ್ರಿಗೆ. ಹೋಗಿ ಹೋಗಿ ಆ ಕಾಗೆ ಸಪೋರ್ಟ್ ಮಾಡ್ತಿದ್ಯಾ ನೀನ್, ಎರಡನೇ ಕಾಗೆ, ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಅವನು, ಹಾಗೆ ಹೀಗೆ ಅಂತ ಎಲ್ಲ ಸಿಕ್ಕಾಪಟ್ಟೆ ರೇಗಿಸಿದ್ದಾರೆ ಗುರು. ಆದ್ರೂ ಅಭಿಮಾನಕ್ಕೆ ಅವರು ಯಾವ್ದನ್ನು ತಲೆ ಕೆಡ್ಸ್ಕೊಂಡಿರ ಅವ್ರ ಬಗ್ಗೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಅವ್ರ ಪರವಾಗಿ ನಿಂತಿದ್ದಾರೆ ಈ ಬಾಬು ಅವರು. ನನ್ನ ಆತ್ಮೀಯ ಗೆಳೆಯ ಕೂಡ ಅವರು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಡ್ರೋನ್ ಪ್ರತಾಪ್ ಅವ್ರ ಹೆಸರನ್ನ ಕೈ ಮೇಲೆ ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದಾರೆ ಗುರು. ಮತ್ತೆ ಎಷ್ಟೋ ದೂರದ ಊರುಗಳಿಂದ ಡ್ರೋನ್ ಪ್ರತಾಪ್ ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಾಗ ಇವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಡ್ರೋನ್ ಪ್ರತಾಪ್ ಅವ್ರು ಎಲ್ಲಿದ್ರು ಅವ್ರಿಗೊಂದು ಕರೆ ಮಾಡಿ, ಎಷ್ಟೋ ದೂರಗಳಿಂದ ಎಷ್ಟೋ ಜನ ಅಭಿಮಾನಿಗಳು ಬಂದಿರೋರ್ನ ಡೈರೆಕ್ಟ್ ಆಗಿ ಅವ್ರ ಹುಟ್ಟೂರಿಗೆ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನೆಲ್ಲ ಮಾತಾಡ್ಸೋದಿರ್ಬೋದು, ಡ್ರೋನ್ ಪ್ರತಾಪ್ ಅವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸೋದಿರ್ಬೋದು, ಎಲ್ಲನೂ ಒಂದು ಅಭಿಮಾನಿಯಾಗಿ ಬಾಬು ಅವರು ಮಾಡ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಗುರು. ಯಾಕಂದ್ರೆ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ರೇನೆ ಯಾರೇ ಬಂದು ಏನೇ ಒಂದು ಮಾಡಿದ್ರು ದುಡ್ಡುಗೋಸ್ಕರನೇ ಮಾಡ್ತಾರೆ. ಆದ್ರೆ ಬಾಬು ಅಂತೂ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ, ₹1 ಎಕ್ಸ್ಪೆಕ್ಟೇಷನ್ ಇಲ್ದಿರ ಒಂದು ಅಭಿಮಾನನ ಮನ್ಸಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಜನಗಳಿಗೆ ಕರ್ಕೊಂಡೋಗಿ ಪ್ರತಾಪ್ನ ಭೇಟಿ ಮಾಡಿಸಿ ಮಾತಾಡ್ಸಿದ್ದಾರೆ. ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ವಿನ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಫಿನಾಲಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಕೂಡ ಹೋಗಿ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡಿದ್ದಾರೆ. ಒಂದು ಗ್ರೇಟು. ಮತ್ತೆ ಆಟೋದಲ್ಲಿ ಹೋಗಿ ಎಷ್ಟೋ ಬಡವರಿಗೆ ಫುಡ್ ಊಟದ ಡೆಲಿವರಿ ಮಾಡಿದ್ದಾರೆ ಫ್ರೀಯಾಗಿ. ಎಷ್ಟೋ ಜನಕ್ಕೆ ಊಟ ಇಲ್ದಿರೋರಿಗೆ ಊಟ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಮತ್ತೆ ಫಿನಾಲೆಯಲ್ಲೂ ಇವ್ರ ವಿಡಿಯೋ ಬಂದಿದೆ. ಈ ಅಭಿಮಾನಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಗುರು. 1000 ಜನ ಮಾತಾಡ್ಲಿ ಗುರು, ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ ಸಪೋರ್ಟ್ಗೆ ಕರ್ನಾಟಕ ಜನತೆ ಕೂಡ ಇದೆ, ನಾನು ಒಬ್ಬ ಕೂಡ ಇರ್ತೀನಿ. ಮತ್ತೆ ಸ್ನೇಹಿತರೆ, ಈ ಬಾಬು ಅವ್ರ ಬಗ್ಗೆ ತುಂಬಾ ಹೇಳೋದಿದೆ. ಅವ್ರನ್ನ ಒಂದ್ ದಿವಸ ಇಂಟರ್ವ್ಯೂ ಕೂಡ ಮಾಡ್ತೀನಿ, ಅವ್ರನ್ನ ಜೊತೆಲಿ ಕೂಡ್ಸ್ಕೊಂಡು ಮಾತಾಡಿಸ್ತೀನಿ, ಲೈವ್ ಬರ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ತಿಳಿಸಿ ಬಾಬು ಅವ್ರ ಬಗ್ಗೆ. ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.